ಇವತ್ತು ರಾತ್ರಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಗೆ ಡಿ ಕೆ ಶಿವಕುಮಾರ್ ಅವರು ಬರ್ತಾರಾ, ಡಿ ಕೆ ಸುರೇಶ್ ಬರ್ತಾರಾ, ಇಬ್ರು ಬರ್ತಾರಾ ಕುತೂಹಲ. ನೆನ್ನೆ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮೀಜಿಯ ಪಲ್ಲಕ್ಕಿ, ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮೀಜಿಯ ಪಲ್ಲಕ್ಕಿ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಬಂತು. ದಂಪತಿ ಅದಕ್ಕೆ ಪೂಜೆ ಮಾಡಿದ್ರು. 2 ತಿಂಗಳ ಹಿಂದೆ ಅಲ್ಲಿಗೆ ಭೇಟಿ ಕೊಟ್ಟಿದ್ರಂತೆ. 5 ಜನ ಪುರೋಹಿತರು ಬಂದಿದ್ರು. ಡಿ ಕೆ ಶಿವಕುಮಾರ್ ಅವರು ಆವಾಗ ಒಂದು ಮಾತನ್ನು ಹೇಳ್ತಾರೆ, ಪ್ರಯತ್ನ ಫಲಿಸದಿದ್ದರೂ ಪ್ರಾರ್ಥನೆ ಫಲಿಸತ್ತೆ, ಪ್ರಯತ್ನ ಫಲಿಸದಿದ್ದರೂ ಪ್ರಾರ್ಥನೆ ಫಲಿಸತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರು ಆವಾಗ ಹೇಳ್ತಾ ಇದ್ದಾರೆ. ಒಂದು ಕಡೆ ಪ್ರಯತ್ನ, ಇನ್ನೊಂದು ಕಡೆ ಪ್ರಾರ್ಥನೆ, ಎರಡೂ ಕೂಡ ಒಟ್ಟೊಟ್ಟಿಗೆ ನಡೀತಾ ಇದೆ. 2 ತಿಂಗಳ ಹಿಂದೆ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮೀಜಿಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರಂತೆ, ಹರಕೆ ಹೊತ್ಕೊಂಡಿದ್ರಂತೆ. ನಿನ್ನೆ ಆ ದೇವಸ್ಥಾನದ ಪಲ್ಲಕ್ಕಿ ಡಿ ಕೆ ಶಿವಕುಮಾರ್ ಅವರ ಮನೆಗೆ ರಾತ್ರಿ ಬಂದಿತು, ಪೂಜೆ ಸಲ್ಲಿಸಿದರು. ನೋಡಿ, ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಿಂದ ಆನಂದ ಬೈದನ ಮನೆಯವರನ್ನ ನೇರ ಸಂಪರ್ಕದಲ್ಲಿ ಮಾತಾಡಿಸೋದಕ್ಕಿಂತ ಮುಂಚೆ ನಾನು ಹೇಳ್ತಾ ಇದ್ದೆ ನಿಮಗೆ ಸಹಿ ಸಂಗ್ರಹ ಅಂತ. ಅದು ಪ್ರಯತ್ನ ಆಯಿತು, ಇದು ಪ್ರಾರ್ಥನೆ ಆಯಿತು, ಎರಡೂ ಕೂಡ ನಡೀತಾ ಇದೆ. ಜೇನುಕಲ್ಲು ಸಿದ್ದೇಶ್ವರ ಸ್ವಾಮೀಜಿ ದೇವಸ್ಥಾನದ ಅರ್ಚಕರೊಬ್ಬರು ಮಾತಾಡಿದ್ದಾರೆ. ಏನು ಹರಕೆ ಇತ್ತು, ಏನು ಬೇಡಿಕೆ ಇತ್ತು ಗೊತ್ತಿಲ್ಲ, ಕರೆಸ್ಕೊಂಡು ಪೂಜೆ ಮಾಡಿದ್ದಾರೆ ಅಂತ ಕೇಳಿಸ್ಕೊಳ್ಳಿ. ಅವರು ಇದ್ರು, ಆ ಧರ್ಮ ಪತ್ನಿಯವರಿದ್ರು, ಅಷ್ಟೇ ಪೂಜೆ ಪುನಸ್ಕಾರ. ಅಂದರೆ ಇಲ್ಲಿ ಶಕ್ತಿಗಳು ಬಂದು ಭಕ್ತಾದಿಗಳು ಏನು ಬೇಡ್ಕೊತಾರೆ ಆ ಕಷ್ಟವನ್ನು ನಿವಾರಣೆ ಆಗಿದೆ. ಅಂದರೆ ಏನು ಭಕ್ತಾದಿಗಳು ಏನು ಸಂಕಲ್ಪ ಮಾಡ್ಕೊಂಡಿರ್ತಾರೆ, ತಿಂಗಳು ಲಕ್ಷಾಂತರ ಜನ ಸೇರ್ತಾರೆ ಹುಣ್ಣಿಮೆ ದಿವಸ, ಅವತ್ತಿನ ಏನು ಸಂಕಲ್ಪ ಮಾಡ್ಕೊತಾರೆ ಆ ಸಂಕಲ್ಪ ನಿವಾರಣೆ ಆಗಿದೆ. ಅಂದ್ರೆ ಅವ್ರು ಯಾವ ಸಂಕಲ್ಪ ಮಾಡ್ಕೊಂಡ್ರೆ ನಮಗೆ ಗೊತ್ತಿಲ್ಲ. ಹಂಗಾಗಿ ಇವಾಗ 3 ತಿಂಗಳು ಬಂದಿದ್ರು, ಸಂಕಲ್ಪ ಮಾಡಿಕೊಂಡು ನಿವಾರಣೆ ಆಗಿದೆ. ಅದ್ರ ಬಗ್ಗೆ ಅವ್ರು ಏನು ಗೊತ್ತಿಲ್ಲ ನಮಗೆ, ಅವ್ರು ಏನು ಸಂಕಲ್ಪ ಮಾಡ್ಕೊಂಡಿದ್ದಾರೆ, ಅವರು ಪೂಜೆ ಪುನಸ್ಕಾರ ಮಾಡ್ಕೊಂಡು ಬಂದರು ಅಷ್ಟೇ. ಯಾರು ಭಕ್ತಾದಿಗಳು ಎಲ್ಲರೂ ಬಂದಿದ್ದಾರೆ, ಭಕ್ತ ಸಂಕಲ್ಪ ನಿವಾರಣೆ ಆಗಿದೆ, ಇವರು ಸದಾ ಒಳ್ಳೇದಾಗಲಿ ಅಂತ ನಾವು ಬಿಡ್ತೀವಿ ಅಷ್ಟೇ. ಅಂದರೆ ಅವರಿಬ್ಬರೇ ಇದ್ದಿದ್ದು, ಅವ್ರ ಬಂದರೆ ಯಾರ್ಯಾರು ಇದ್ರು ಗೊತ್ತಿಲ್ಲ ನಮಗೆ. ಡಿ ಕೆ ಶಿ ಧರ್ಮಪತ್ನಿ ಅಷ್ಟೇ. ಪೂಜೆ ಪುನಸ್ಕಾರ ಸಂಕಲ್ಪ ಮಾಡ್ಕೊಂಡು ಬಂದಿದ್ವಿ. ದೇವರ ಕರುಣೆ ಆಶೀರ್ವಾದ ಮಾಡ್ತಾನೆ ಅಂತ. ಹಾಂ, ಸಂಕಲ್ಪ ಮಾಡ್ಕೊಂಡು ನಿವಾರಣೆ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬಂದ್ವಿ ಅಷ್ಟೇ. ಡಿ ಕೆ ಶಿವಕುಮಾರ್ ಅವರು ಇದ್ರು, ಆ ಧರ್ಮ ಪತ್ನಿಯವರಿದ್ರು, ಅಷ್ಟೇ ಪೂಜೆ ಪುನಸ್ಕಾರ. ಅಂದರೆ ಇಲ್ಲಿ ಶಕ್ತಿ, ಇದು ಪ್ರಾರ್ಥನೆ ಆಯಿತು, ಪ್ರಯತ್ನ, ಶಾಸಕರುಗಳ ಸಹಿ ಸಂಗ್ರಹ. ಆರಂಭದಲ್ಲಿ ಬೆಂಬಲ ಒಟ್ಟುಗೂಡಿಸುವ ಪ್ರಯತ್ನ ಅನ್ನುವ ಸುದ್ದಿಯನ್ನು ನಾವು ಕೊಟ್ವಿ, ಶಾಸಕರ ಸಹಿಯ ಸಂಗ್ರಹವೂ ನಡೀತಾ ಇದೆ ಅನ್ನುವ ಸುದ್ದಿಯನ್ನು ನಾವು ಕೊಟ್ಟಿದ್ವಿ. ಸ್ಪೆಕ್ಯುಲೇಷನ್ ಆಧಾರದ ಮೇಲಾಗಿತ್ತು. ಈಗ ಖಚಿತಪಡಿಸ್ತಾ ಇದ್ದೀವಿ, ಹೌದು, ಶಾಸಕರ ಸಹಿ ಸಂಗ್ರಹ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರ ಆಪ್ತ ವಲಯ ಶಾಸಕರು, ಸಹಿ ಹಾಕಿರುವ ಶಾಸಕರುಗಳ ಸಂಖ್ಯೆಯನ್ನ ಕೂಡ ಹೇಳ್ತಾ ಇದ್ದಾರೆ. ಆ ನಂಬರ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಇಲ್ಲ. ಅಗೇನ್ ಸ್ಪೆಕ್ಯುಲೇಷನ್, ಮತ್ತು ಸ್ಪೆಕ್ಯುಲೇಷನ್ ಆಗುತ್ತೆ. ಸಹಿ ಸಂಗ್ರಹ ಆಗ್ತಾ ಇದೆ, ಅದರಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ಸು ಸಾಧನೆಯಾಗಿದೆ ಅನ್ನುವುದರ ಬಗ್ಗೆ ಬರ್ತಾ ಇರುವ ನಂಬರ್ಗಳ ಎಕ್ಸಾಜುರೇಟೆಡ್ ಆಗಿರಬಹುದು ಅನ್ನುವ ಕಾರಣಕ್ಕೆ ಆ ಸಂಖ್ಯೆಗಳನ್ನು ನಾನು ನಿಮಗೆ ಹೇಳ್ತಾ ಇಲ್ಲ. ಉತ್ತರ ಕರ್ನಾಟಕದ ಶಾಸಕರ ಸಹಿ ಸಂಗ್ರಹಿಸಿಕೊಡುವ ಜವಾಬ್ದಾರಿಯನ್ನ ಆ ಭಾಗದ ಒಬ್ಬ ನಾಯಕರು ವಹಿಸಿಕೊಂಡಿದ್ದಾರೆ ಅನ್ನುವ ಮಾಹಿತಿ ಕೂಡ ಇದೆ. ಅದರ ಭಾಗವಾಗಿಯೇ ನಿನ್ನೆ ಉಪಮುಖ್ಯಮಂತ್ರಿಗಳು ಜೈಲಿಗೆ ಭೇಟಿ ಕೊಟ್ಟದ್ದು. ಜೈಲಿನಲ್ಲಿರುವ 2 ಶಾಸಕರ ಸಹಿ ಸಂಗ್ರಹಕ್ಕಾಗಿ. ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ ಹೂಗುಚ್ಛ ಕೊಟ್ಟಂಥ, ಸ್ವಾಗತಿಸಿದಂಥ ದೃಶ್ಯ ಇದು. ಎಐಸಿಸಿ ಅಧ್ಯಕ್ಷರ ಭೇಟಿಯ ಫಾರ್ಮಾಲಿಟಿಗಳು. ಇಂಟ್ರಡಕ್ಷನ್ನಲ್ಲೇ ಹೇಳ್ತಾ ಇದ್ದೆ, ಈ ಮೀಟಿಂಗ್ಗಳು ಏನಾದರೂ ಕನ್ಕ್ಲೂಸಿವ್ ಆಗಿರ್ತಾವ? ಆಗಿರೋದಿಲ್ಲ, ಆಗಿರೋದಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಹುಟ್ಟಿಕೊಂಡಿರುವ ಈ ಅಧಿಕಾರ ಹಸ್ತಾಂತರದ ಗೊಂದಲ ಅಥವಾ ಕ್ಯಾಬಿನೆಟ್ ರೀಶಫಲ್ನ ಗೊಂದಲವನ್ನ ಬಗೆಹರಿಸುವ ಸಾಧ್ಯತೆ ಇರೋದು ಕೇವಲ ಕಾಂಗ್ರೆಸ್ನ ಫಸ್ಟ್ ಫ್ಯಾಮಿಲಿಗೆ ಮಾತ್ರ. ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಸೇರಿಕೊಂಡು ಈ ಸಮಸ್ಯೆಗೆ ಒಂದು ಪರಿಹಾರ ಕೊಡಬೇಕು. ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಆಗಲಿ, ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಾಗಿರುವ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಲಿ, ಕೆಸಿ ವೇಣುಗೋಪಾಲರಾಗಲಿ,
ಇದಕ್ಕೆ ಪರಿಹಾರ ಕೊಡೋದಿಲ್ಲ. ಇದನ್ನು ಪರಿಹರಿಸುವ ಮಾರ್ಗಗಳ ಬಗ್ಗೆ ಗಾಂಧಿ ಕುಟುಂಬಕ್ಕೆ ಸಲಹೆಗಳನ್ನು ಕೊಡಬಹುದು. ಈ ಭೇಟಿಗಳನ್ನು ಮಾಡುವ ಮೂಲಕ ಯಾರ್ಯಾರ ಮನಸ್ಸಿನಲ್ಲಿ ಏನಿದೆ ಅನ್ನುವ ಅಪ್ಡೇಟನ್ನು ಗಾಂಧಿ ಕುಟುಂಬಕ್ಕೆ ಕೊಡಬಹುದು. ಅಷ್ಟು ಬಿಟ್ಟರೆ ಹೆಚ್ಚಿಗೆ ಏನೂ ಮಾಡೋದಕ್ಕಾಗೋದಿಲ್ಲ. ಅಂತಿಮ ನಿರ್ಧಾರವನ್ನು ಅದೇ 3 ಜನ ಸೇರ್ಕೊಂಡು ತಗೊಳ್ಳಬೇಕು. ಇರುವ ಮಾಹಿತಿಯ ಪ್ರಕಾರ ಸೋನಿಯಾ ಗಾಂಧಿ ಅವರಿಗೆ, ಪ್ರಿಯಾಂಕಾ ಗಾಂಧಿ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿಸುವ, ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡುವ ಮನಸ್ಸಿದ್ರೆ ರಾಹುಲ್ ಗಾಂಧಿ ಅವರಿಗೆ ಈ ಬದಲಾವಣೆಗೆ ಕೈ ಹಾಕಿದ್ರೆ ಜೇನುಗೂಡಿ ಕಲ್ಲು ಹೊಡೆದಂಗಾಗತ್ತೆ. ಇದು ಇಟ್ ಈಸ್ ನಾಟ್ ಅ ರೈಟ್ ಟೈಮ್ ಅನ್ನುವ ಮನೋಭಾವನೆ ರಾಹುಲ್ ಗಾಂಧಿ ಅವರಲ್ಲಿದೆ ಅನ್ನೋದು ಮಾಹಿತಿ. ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋದಾಗ ರಾಹುಲ್ ಆಪ್ತರ ಮೂಲಕ ತಮ್ಮ ವಾದವನ್ನು ಮಂಡಿಸಿದ್ದಾರೆ ಅನ್ನುವ ಇನ್ಫಾರ್ಮೇಷನ್ ಕೂಡ ಇತ್ತು. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ರೀಶಫಲ್ಗೆ ಹಠ ಹಿಡಿದಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿಯಲ್ಲಿ ಸಹಜವಾಗಿ ಆ ವಿಷಯವನ್ನು ಮತ್ತೊಮ್ಮೆ ಪ್ರಸ್ತಾಪಿಸ್ತಾರೆ. ಈ ಮಧ್ಯದಲ್ಲಿ ಶಾಸಕರುಗಳಿಗೆ ಯಾರ ಜೊತೆ ಇದ್ದಾರೆ ಅನ್ನುವ ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕಾಗಿದೆ. ಕೆಲವರು ತಟಸ್ಥರು ಅನ್ನುವುದನ್ನು ತೋರಿಸಿಕೊಳ್ಳೋದಕ್ಕೆ ಒದ್ದಾಡ್ತಾ ಇದ್ದಾರೆ. ನೋಡಿ, ಯಾರ್ಯಾರ ಮನೆಗೆ ಹೋಗಿದ್ರು, ಯಾರ ಮನೆಯಿಂದ ಬಂದರು ಅನ್ನೋದನ್ನು ಗಮನಿಸಿದ್ರೆ ನಿಮಗೆ ಆ ಲೆಕ್ಕಾಚಾರಗಳ ಅರ್ಥ ಆಗುತ್ತೆ. ಕೆಲವರು ಬಹಿರಂಗವಾಗಿ ಹೌದು ನಾವಿಂಥವರ ಪರ ಅನ್ನುವುದನ್ನು ತೋರಿಸಿಕೊಳ್ತಾ ಇದ್ದಾರೆ. ಇನ್ನು ಕೆಲವರು ಅದೇನು ಫಾರ್ಮ್ಯಾಲಿಟಿಗೆ ಬರ್ತಾರೋ ಅಥವಾ ಮುಂದೊಂದು ದಿವಸ ಅವಶ್ಯಕತೆ ಬಿದ್ದರೆ ಇಬ್ಬರು ನಮ್ಮ ಪರವಾಗಿರಬೇಕು ಅನ್ನೋ ಕಾರಣಕ್ಕೆ ಬರ್ತಾರೋ, ಒಬ್ಬರ ಮನೆಗೆ ಹೋಗ್ತಾರೆ, ಮಾಧ್ಯಮಗಳ ಕ್ಯಾಮ್ರಾಗಳಿಗೆ ಕಾಣಿಸಿಕೊಳ್ತಾರೆ, ಅರ್ಧ ಗಂಟೆಯ ನಂತರ ಇನ್ನೊಬ್ಬರ ಮನೆಯಲ್ಲೂ ಇರ್ತಾರೆ. ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ಕಾಣಿಸಿಕೊಂಡಂತಹ ಶಾಸಕರು ಅರ್ಧ ಗಂಟೆ 1 ಗಂಟೆ ಆದಮೇಲೆ ಸಿದ್ದರಾಮಯ್ಯನವ್ರ ಮನೆಯಲ್ಲಿ ಇರ್ತಾರೆ. ಸಿದ್ದರಾಮಯ್ಯನವರ ಮನೆಯಲ್ಲಿ ಕಾಣಿಸಿಕೊಂಡ ಶಾಸಕರು ಡಿ ಕೆ ಶಿವಕುಮಾರ್ ಮನೆಯಲ್ಲಿರ್ತಾರೆ. ಉದಾಹರಣೆಗೆ ಸಿ ಪಿ ಯೋಗೇಶ್ವರ್, ಸಂಗಮೇಶ್, ಯಾಸಿರ್ ಖಾನ್ ಪಠಾಣ್, ಶ್ರೀನಿವಾಸ್ ಮಾನೆ, ಅಜಯ್ ಸಿಂಗ್, ಭೈರತಿ ಸುರೇಶ್, ಕಾಶಪ್ಪನವರ್ ಇವರು ಕಾಣಿಸಿಕೊಂಡ್ರು. ನಿನ್ನೆ ಇವರು ಮುಖ್ಯಮಂತ್ರಿಗಳ ಮನೆಗೆ ಬಂದಿದ್ರು. ಸತೀಶ್ ಜಾರಕಿಹೊಳಿ ಅದೇನು ಆಶ್ಚರ್ಯ ಪಡುವಂಥದ್ದೇನಲ್ಲ. ನಿನ್ನೆ ಯಾಸಿರ್ ಖಾನ್ ಪಠಾಣ್, ಶ್ರೀನಿವಾಸ್ ಮಾನೆ, ಸಿ ಪಿ ಯೋಗೇಶ್ವರ್ ಡಿ ಕೆ ಶಿವಕುಮಾರನ್ನು ಭೇಟಿಯಾಗಿದ್ರು. ಅದರ ಫೋಟೋ ಕೂಡ ಬಂತು. ಯಾಸಿರ್ ಖಾನ್ ಪಠಾಣ್ ಶಿಗಾಮಿ ಶಾಸಕರು, ಶ್ರೀನಿವಾಸ್ ಮಾನೆ ಮತ್ತು ಸಿ ಪಿ ಯೋಗೇಶ್ವರ್. ಹಾನಗಲ್ ಶಾಸಕ ಶ್ರೀನಿವಾಸ್ ಮಾನೆ, ಚನ್ನಪಟ್ಟಣದ ಶಾಸಕ ಸಿ ಪಿ ಯೋಗೇಶ್ವರ್. ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ಕುಳಿತು ಚರ್ಚಿಸ್ತಾ ಇರುವ ಫೋಟೋ ಬಂತು. ಡಿ ಕೆ ಸುರೇಶ್ ಕೂಡ ಫ್ರೇಮ್ನಲ್ಲಿದ್ದರು. ಇವತ್ತು ಸಿದ್ದರಾಮಯ್ಯನವರ ಮನೆಗೆ ಇಲ್ಲಿ ಭೇಟಿ ಕೊಟ್ಟಂಥ ಅನೇಕ ಶಾಸಕರು ಮಾತಾಡಿದ್ರು. ಅಜಯ್ ಸಿಂಗ್ ಮಾತಾಡಿದ್ರು, ವಿಜಯಾನಂದ ಕಾಶಪ್ಪನವರು ಮಾತಾಡಿದ್ರು, ಬಿ ಕೆ ಸಂಗಮೇಶ್ ಮಾತಾಡಿದ್ರು. ಎಲ್ಲರೂ ಹೇಳ್ತಾ ಇರೋದು ನಮ್ಮನ್ನು ಮಂತ್ರಿ ಮಾಡಿ ಅಂತ ಹೇಳೋದಕ್ಕೆ ಬಂದಿದ್ದೀವಿ ಅಂತ. ಇದಕ್ಕಿಂತಲೂ ಕುತೂಹಲಕಾರಿಯಾದ ವಿಷಯವನ್ನು ಮಾತನಾಡಿದ ಶಾಸಕರುಗಳು ಇದ್ದಾರೆ. ಏನು ಮಾತಾಡಿದ್ರು ಅಂತ ಆಮೇಲೆ ಹೇಳ್ತೀನಿ. ಫಸ್ಟ್ ಈ 3 ಜನರದ್ದು ಕೇಳಿಸ್ಕೊಳ್ಳಿ. ಯಾವ ಒಂದು ಸಹಿ ಸಂಗ್ರಹಣೆ ಆಗ್ತಾ ಇಲ್ಲ. ಯಾರು ನಮಗೆ ಮಾನ್ಯ ಮುಖ್ಯಮಂತ್ರಿಯವರು ಸೈನ್ ಮಾಡೋಕ್ಕೆ ಹೇಳಿಲ್ಲ, ಉಪಮುಖ್ಯಮಂತ್ರಿಯವರು ಸೈನ್ ಮಾಡೋಕ್ಕೆ ಹೇಳಿಲ್ಲ. ಇವಾಗ ಸಹಜವಾಗಿ ಒಂದು ಪಕ್ಷ ಅಧಿಕಾರದಲ್ಲಿದ್ದಾಗ ಮುಖ್ಯಮಂತ್ರಿ ಆಗೋದು ಇರೋದು ಯಾವಾಗಲೂ ಇದ್ದೇ ಇರ್ತದೆ. ಆದರೆ ಕೊನೆಯದಾಗಿ ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ್ದಾರೆ, ಮಾನ್ಯ ಉಪಮುಖ್ಯಮಂತ್ರಿಯವರು ಹೇಳಿದ್ದಾರೆ, ಹೈಕಮಾಂಡ್ ಇಸ್ ಸುಪ್ರೀಂ. ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತದೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳಿದ್ದಾರೆ. ಇವಾಗ ಡಿಸೆಂಬರಲ್ಲಿ ಅಧಿವೇಶನ ಆದ ನಂತರ ನಮ್ಮ ಕ್ಷೇತ್ರಕ್ಕೆ ಬರಬೇಕು ಅಂತ ಆಹ್ವಾನ ಮಾಡೋಕ್ಕೆ ಅವ್ರ ಹತ್ರ ನಾನು ಹೋಗಿದ್ದೆ. ಇಲ್ಲ, ನಾನಂತೂ ಆಕಾಂಕ್ಷಿ ಇದ್ದೀನಿ. ತಮಗೆಲ್ಲರೂ ಕೂಡ ಗೊತ್ತೇ ಇದೆ, 2018 23 ನಾನು ಆಕಾಂಕ್ಷಿ ಇದ್ದೀನಿ. ಮಂತ್ರಿ ಆಗಬೇಕು, ಅದನ್ನ ವಿನಂತಿ ಮಾಡ್ಕೊಂಡಿದೀವಿ. ಕೆಲಸಗಳಿಗೆ ಭೇಟಿ ಆಗಿ ಬಂದಿದ್ದೀವಿ ಸಾಹೇಬ್ರಿಗೆ, ಮುಖ್ಯಮಂತ್ರಿಗಳಲ್ವಾ, ಕೇಳಿದೀವಿ, ಆಕಾಂಕ್ಷಿ ಇದೀವಿ ಅನ್ನೋದು ಗೊತ್ತಿದೆ. ಅದಕ್ಕೆ ನಮ್ಮ ಹೈಕಮಾಂಡ್ ವರಿಷ್ಠರು ಅನ್ನೋರು ಇದ್ದಾರೆ, ನಮ್ಮ AICC ಅಧ್ಯಕ್ಷರು ಬಂದಿದ್ದಾರೆ, ಅವರಿದ್ದಾರೆ ಅದಕ್ಕೆ ನಿರ್ಣಯ ಮಾಡೋದಕ್ಕೆ, ಏನು ಮಾಡಬೇಕು ಅನ್ನೋದಕ್ಕೆ ಅವ್ರು ನಿರ್ಣಯ ಮಾಡ್ತಾರೆ. ನಮ್ಮ ಕೆಲಸಗಳಿರ್ತಾವೆ, ಮುಖ್ಯಮಂತ್ರಿಗಳಿಗೆ ಭೇಟಿ ಆಗೋದು, ಉಪಮುಖ್ಯಮಂತ್ರಿಗಳಿಗೆ ಭೇಟಿ ಆಗೋದು ಸಹಜ ಅಲ್ವಾ. ಸಚಿವ ಸ್ಥಾನಕ್ಕೆ ಬೇಡಿಕೆ ಇದೆ. ನಾನು ಪ್ರಬಲ ಆಕಾಂಕ್ಷಿ. ನನಗೆ ಗೊತ್ತಿಲ್ಲ. ದೊಡ್ಡದು ಬಿಟ್ಟಿದ್ದು. ಶಿವಮೊಗ್ಗ ಜಿಲ್ಲೆಯಲ್ಲಿ ಸೀನಿಯರ್ ನಾನೇನೆ 4 ಬಾರಿ ಗೆದ್ದಿರೋದು. ಅದ್ರ ಪ್ರಕಾರ ಕೊಡಬೇಕು. ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಏನು ತೀರ್ಮಾನ ತಗೊಂತಾರೋ ಅದಕ್ಕೆ ಬದ್ಧರಾಗಿರ್ತೀನಿ. ಒಟ್ಟು ಪಕ್ಷದ ನಿಷ್ಠೆ, ಪ್ರಾಮಾಣಿಕ ಮಂತ್ರಿಗೆ ಕೊಟ್ಟರು ಕಾಂಗ್ರೆಸ್, ಕೊಟ್ಟಿದ್ದು ಕಾಂಗ್ರೆಸ್ಸು. ಇವತ್ತು ಈಶ್ವರ್ ಖಂಡ್ರೆ ಅವರು ಮತ್ತು ಅಜಯ್ ಸಿಂಗ್ ಇಬ್ಬರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಿದ್ದರು. ಅಜಯ್ ಸಿಂಗ್ ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಗೆ ಹೋದರು. ಈಶ್ವರ್ ಖಂಡ್ರೆ ಅವರು ಬೆಳಿಗ್ಗೆನೇ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಗೆ ಹೋಗಿದ್ರು. ಮತ್ತೆ ಒಗ್ಗಟ್ಟಿನ ಮಂತ್ರ ಇರುತ್ತಲ್ಲಿ, ನಾವೆಲ್ಲರೂ ಒಂದಾಗಿದ್ದೀವಿ ಅಂತ. ಕೇಳಿಸ್ಕೊಳ್ಳಿ.
ಸಾಹೇಬರು ನಮ್ಮ ನಾಯಕರಿದ್ದಾರೆ. ಅವ್ರು ಪ್ರತಿ ಸಲ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಭೇಟಿಯಾಗಿ ಈ ರಾಜ್ಯದ ಅಭಿವೃದ್ಧಿ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ನಾನು ಅವರಿಗೆ ಮಾಹಿತಿ ಕೊಡ್ತಾ ಬಂದಿದ್ದೇನೆ. ಇವೆಲ್ಲ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ. ನಮ್ಗೆ ಏನ್ ಜವಾಬ್ದಾರಿ ಕೊಟ್ಟಿದೆ, ಶಿಸ್ತಿನ ಸಿಪಾಯಿಯಾಗಿ ಆ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿಭಾಯಿಸ್ತಾ ಇದ್ದಾರೆ. ಏನ್ ಸಮಸ್ಯೆ ಇಲ್ಲ, ಏನೇ ಇದ್ರು ಎಲ್ಲ ವರಿಷ್ಠರೆಲ್ಲವನ್ನು ಸರಿ ಮಾಡ್ತಾರೆ. ಯಾವುದು ಗೊಂದಲ ಇಲ್ಲ, ಯಾವುದು ಕ್ರಾಂತಿ ಇಲ್ಲ, ಸುಸೂತ್ರವಾಗಿ ಇವತ್ತಿನ ದಿವಸ ಗಟ್ಟಿಯಾಗಿ ಸರ್ಕಾರ ಮುಂದುವರಿತದೆ. ಈಗಾಗಲೇ ವರಿಷ್ಠರು ನಾಯಕತ್ವದ ಬಗ್ಗೆ ಯಾರು ತುಟಿ ಪಟಕ್ ಕಾಣಬಾರ್ದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಏನು ವರಿಷ್ಠರು ನಮಗೆ ಸೂಚನೆ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಡೀತೀವಿ. AICC ಅಧ್ಯಕ್ಷರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮ ಜಿಲ್ಲೆಯವರಾಗಿದ್ದಾರೆ, ಕಲಬುರ್ಗಿದವರಾಗಿದ್ದಾರೆ, ಕಲ್ಯಾಣ ಕರ್ನಾಟಕದವರಾಗಿದ್ದಾರೆ. ಪ್ರತಿ ಸತಿ ಅವರು ಬೆಂಗಳೂರು ಬಂದಾಗ ನಾವು ಭೇಟಿ ಆಗ್ತೀವಿ. ಭೇಟಿ ಆಗಿರೋ ಒಂದು ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ನಮ್ಮ ಅಭಿವೃದ್ಧಿ ಮಂಡಳಿಯಲ್ಲಿ ಏನೇನು ನಡೀತಾ ಇದೆ ಅದ್ರ ಬಗ್ಗೆ ಸುದೀರ್ಘವಾಗಿ ಒಂದು ರೀತಿಯಿಂದ ಒಂದು ಚರ್ಚೆ ಆಯಿತು. ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು AICC ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯದ ಬಗ್ಗೆ ಸಂಪೂರ್ಣವಾಗಿ ಅವರಿಗೆ ಮಾಹಿತಿ ಇದೆ. ಏನೇನಿದೆ ವರಿಷ್ಠರು ಎಲ್ಲರೂ ಸೇರಿ ಒಂದು ತೀರ್ಮಾನ ತಗೊಳ್ತಾರೆ. ಕ್ಯಾಬಿನೆಟ್ ರೀಶಫಲ್ ಆಗಿರಬಹುದು. ಮತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.